ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ. ಯಾವುದೀಗ ಭೋಗ ಮಾತ್ರ ಸಾಂಬಿಲಿಂಗಾಚ್ಯ ಓಂ ನ ಚ ಭೋಗ ವಿಶೇಷಾದ ವಿರೋಧ. ಏನು ಹೇಳಿದಿರಿ? ಭೋಗ ಇರುತ್ತೆ ಹಾಗೆಲ್ಲ ಹೇಳಿದೆ ಅಂದರೆ ಆಗಿದೆ ಸ್ವಲ್ಪ ಅದು ಅಂತ ಹೇಳಿದಿರಿ. ಭಾಷ್ಯ ಅದು ಹೇಳ್ತಾರೆ, ಅವರಿಗೆ ಪೂರ್ಣಾನಂದ ಅಂತೀರಿ, ಮತ್ತೆ ಭೋಗ ಮಾಡ್ತಾನೆ ಅಂತೀರಿ, ಅಂದ್ಕೊಂಡಿದ್ದಾಗುತ್ತೆ ಅಂತೀರಿ. ಅಂದ್ಕೊಳ್ಳ ಆಗಬಾರ್ದು. ಒಂದು ಮೋಕ್ಷಕ್ಕೆ ಹೋದ್ಮೇಲೆ ಅಂದ್ಕೊಂಡ ಅಂದ ತಕ್ಷಣ ಏನು ಬರುತ್ತೆ ನಿಮಗಾಗ? ಲ್ಯಾಪ್ಸ್ ಇದ್ದಾಗ ಆಗೋದಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಭೋಗದಲ್ಲಿ ಎರಡು ವಿಧ. ಇಲ್ಲದ್ದು ಬರೋದು ಬೇರೆ, ಇರೋದನ್ನು ಸುಖ ಪಡೋದು ಹೆಚ್ಚು ಬೇರೆ. ಆದ್ದರಿಂದ ಇಂಥ ಭೋಗ ಇರುತ್ತೆ ಹೊರತು ಈ ಭೋಗ ಇಲ್ಲ. ಇಲ್ಲಿ ನಮಗೆ ಹಸಿವಾಗಿದೆ, ಊಟ ಸಿಕ್ತು. ಮುಕ್ತಿಯಲ್ಲಿ ಹಸಿವಾಗುತ್ತೆ, ಊಟ ಸಿಕ್ತು ಅಂತ ಹೇಳಬಾರ್ದು. ಅದು ಹಸಿವೇನೇ ಆಗೋದಿಲ್ಲ. ಭೋಗ ಇದೆ, ಭೋಗ ಇದೆ, ಅದು ಎಂಜಾಯ್ಮೆಂಟ್ ಅಷ್ಟೇ ಹೊರತು ಏನಲ್ಲ ಇದಲ್ಲ. ಅದು ಬೇಕು, ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಅದಕ್ಕೆ ಸುಖೀ ಕಾಮಯತೀರ್ಥ ಮಾತ್ರ. ಸುಖವಾಗಿದ್ದೇ ಬರ್ತದೆ. ಇಲ್ಲಿ ದುಃಖಿಯಾಗಿದ್ದು ಕಷ್ಟ ಅನ್ಕೊಳ್ಳೋದು ಬೇರೆ, ಸುಖಿಯಾಗಿದ್ದೇ ಅನ್ಕೊಳ್ತಾನೆ. ಅದರಿಂದ ಸಮಸ್ಯೆ ಇಲ್ಲ. ಏತಮ್ ಆನಂದಮಯ ಮಾತ್ಮಾನಂ ಅನುವಿಶ್ಯ ನ ಜಾಯತೆ ನ ಮ್ರಿಯತೆ ನಾರ್ಹಸತೆ ನಾವರ್ಧತೆ ಯಥಾ ಕಾಮಂ ಚರತಿ ಯಥಾ ಕಾಮಂ ಪಿಬತಿ ಯಥಾ ಕಾಮಂ ರಮತೆ ಯಥಾ ಕಾಮಂ ಉಪರಮತೆ ಇತಿ ಭೋಗಮಾತ್ರ ಸಾಮ್ಯಲಿಂಗಾಚ್ಛ. ಅಬುದ್ಧಿಹ್ರಾಸರೂಪತ್ವಂ ಮುಕ್ತಾನಾಂ ಪ್ರಾಯಿಕಂ ಭವೇತ್ ಕಾದಾಚಿತ್ ಕವಿಶೇಷಸ್ತು ನೈವ ತೇಷಾಂ ನಿಷಿಧ್ಯತೆ ಇತಿ ಕೌರ್ಮೆ. ಇಲ್ಲಿ ವೃದ್ಧಹಾಸ ಆದರೆ ಮುಕ್ತ ಇಲ್ಲ. ವೃದ್ಧಿಹಾಸ ವಿವರ್ಜಿತಾ ಎಲ್ಲಿದು ಹೇಳ್ತಾರೆ. ವೃದ್ಧಿಹಾಸ ಇಲ್ಲ ಎಂಬ ಸರಿ, ಆದರೆ ಸ್ವಲ್ಪ ವಿಷಯ ಉನ್ನಾಹಾದಿಗಳು ಇದೆ ಅಂತ ಹೇಳ್ತಾರೆ. ಆನಂದೋನ್ನಾಗ ಅರ್ಥನೇ ಇರೋದಿಲ್ಲ. ಆಗ ಆನಂದೋನ್ನಾಹ ಇದೆ, ಆದರೆ ಎಷ್ಟಿದೆ ಅಂತ ಕೇಳಿದರೆ ತುಂಬ ಡಿಫರೆನ್ಸ್ ಬರುತ್ತೆ. ಹಾಲು ಉಕ್ಕಿದರೆ 1 ಲೀಟ್ರ್ ಹಾಲು ಉಕ್ಕಿದರೆ 10 ಲೀಟ್ರ್ ಆಗೋದಿಲ್ಲ. ಅದೇನು ಎಷ್ಟಾಗ್ಬೋದು? ಮಾರ್ಜಿನಲ್. ಅದಕ್ಕೆ ಏನಂತ ಕರೆಯೋದಿಲ್ಲ, ವೃದ್ಧಿರಾಸ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಯಾವುದು? ಅದೇ ಅದೇ ಅಷ್ಟೇ ಹೊರತು ಏನು ಬೇಸಿಕಲಿ ಆಗೋದಿಲ್ಲ ಅನ್ನೋ ಒಂದು. ಅದು ಭಾರಿ ಕೂಡ ಆಗೋದಿಲ್ಲ. ಅದೇ ಆನಂದೋಹನ ಅಂತ ಹೇಳಿದರೆ ಅವ್ರ ಲಿಮಿಟ್ ಏನೇನೋ ಆಗಿಬಿಡೋದಿಲ್ಲ, ಸ್ವಲ್ಪ ಆಗುತ್ತೆ ಅಷ್ಟೇ. ಬೋನಸ್ ಕೊಡ್ತಾರೆ ಅಂತ ಹೇಳಿ ಕಂಪ್ನಿನೇ ಕೊಟ್ಟುಬಿಡೋದಿಲ್ಲ, ಕಂಪ್ನಿ ಮಾಡ್ಕೊಡೋದಿಲ್ಲ. ಆದರೆ ಪ್ರಪೋರ್ಷನೇಟಾಗಿ ಕೊಡ್ತಾರೆ. ಕಾದಾಚಿತ್ತ ವಿಶೇಷಸ್ತು ನೈವ ತೇಷಾಂ ನಿಷಿಧ್ಯತೆ. ಇದು ಒಂದು ಒಪ್ತೇ ನಾವು ಅಂತ ಹೇಳ್ತಾರೆ. ಇದೊಂದು ವಿಶೇಷಾಂಶ ಇದೆ. ಕಾದಾಚಿತ್ತ ವಿಶೇಷ ಔಪಾಧಿಕವಾದ ವಿಶೇಷ ಅಂತಿದೆ, ಅದನ್ನು ಒಪ್ಪಬಹುದು. ಪ್ರವಾಹತಸ್ತು ವೃದ್ಧಿರ್ವ ಹ್ರಾಸೋವ ನೈವ ಕುಟ್ರಿದೆ. ಈ ಸಂಸಾರದಲ್ಲಾಗುತ್ತಲ್ಲ ಅಂಥ ವೃದ್ಧಿಹಾಸಗಳಿಲ್ವೇ ಹೊರತು ಆ ವೃದ್ಧಿಹಾಸಗಳಿವೆ. ದೇವರಿಗೇನೂ ಇಲ್ಲ. ಅದನ್ನ ಯೋಚನೆ ಮಾಡಿ. ಲಕ್ಷ್ಮೀ ನಾರಾಯಣನ ಯಾವ ಮಹಾಲಕ್ಷ್ಮಿಗಿದೆ ವೃದ್ಧಿ ಇದೆ. ಎಲ್ಲಿ ಬಂದಿದೆ ಅದು? ಅಲ್ಲಿ ಇಲ್ಲೊಂದಿದೆ ಎಲ್ಲ ಗೊತ್ತಿರೋದು ಇದೆಯಲ್ಲ. ಬಗೆ ಬಗೆಯ ನೂತನ ಕಾಡಲು ಬಗೆ ಹರ್ಷತಿಂ ಪಗಡಿ ಹಿಗ್ಗುವ ಪ್ರಗಣಮಾನಿ ಮಹಾಲಕವಿ ಸಂತೈಸಲ್ ಅನ್ನೋದೇ ನಾವು ಹೇಳಿಲ್ಲ ಅವರಿಗೀಗ. ಅದೇನು ಗುಣ, ಅದು ದೋಷ ಅಲ್ಲ. ದೋಷರೂಪವಾದ ವೃದ್ಧಿ ಇಲ್ಲ, ಗುಣರೂಪವಾದ ವೃದ್ಧಿ ಇದೆ. ಆದ್ದರಿಂದ ಇಲ್ಲಿಲ್ಲ. ಇಲ್ಲಿ ಹ್ರಾಸ ಇದೆ, ಆನಂದ ಹ್ರಾಸ ಇದೆಯಲ್ಲ. ಹ್ರಾಸ ಸ್ವರೂಪಕ್ಕಾಗದೆ ಸ್ವರೂಪದಲ್ಲೇ ಕಟ್ ಮಾಡಿದಾಗ ಆನಂದ ಹ್ರಾಸ ಆಯ್ತಲ್ಲ. ವಿಕಾರ ಇಲ್ಲ ಎಂಬುದಕ್ಕೆ ಈ ರೀತಿ ಅರ್ಥ ಮಾಡಬಾರ್ದು. ಇದೆ ಅದು ಅದೇ ಅರ್ಥ. ಕಾರಣಾಂತರದಿಂದ ಆಗದ ಹೊರತು ಸಹಜವಾಗಿ ಆಗೋದಲ್ಲ. ವೃದ್ಧಿರ್ವ ಹ್ರಾಸೋವ ನೈವ ಕುತ್ರಚಿತೆ ನಾಪ್ರಿಯಂ. ಆದ್ದರಿಂದ ಈ ರೀತಿ ವೃದ್ಧಿಹಾಸ ಸಂಸಾರದಲ್ಲಿರೋದಿಲ್ಲ. ಅಷ್ಟು ತಾತ್ಪರ್ಯ. ದೇವರಿಗೆ ಯಾವುದೂ ಇಲ್ಲ. ನಾಪ್ರಿಯಂ ಕಿಂಚಿದಪಿತು ಮುಕ್ತಾನಾಂ ವಿದ್ಯತೆ. ಒಂದು ಗ್ಯಾರಂಟಿ, ಅಪ್ರಿಯವಾದದವ್ರಿಗೆ ಇಲ್ಲೋ ಎಷ್ಟು ಮಾತ್ರಕ್ಕೂ ಇಲ್ಲ. ಸ್ವಲ್ಪ ಅಪ್ರಿಯವಾಗುತ್ತೆ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಆನಂದ ವೃದ್ಧಿ ಹ್ರಾಸ ಅನ್ನೋದು ಇದೆಯಲ್ಲ, ಅದೇನದು ನೆಗೆಟಿವ್. ಆದ್ದರಿಂದ ದುಃಖ ಇಲ್ಲ ಅವರಿಗೆ. ನೆಗೆಟಿವ್ ಅದು ಲಾಸ್ ಇಲ್ಲ. ಅದರಲ್ಲಿ ಏನಿದೆ ಇದಾಗಿದೆ. ಇವ್ರು ಪಾಪ ಮಾಡಿದ್ರೆ ಅನುಭವಿಸ್ಬೇಕಾದ್ರಿಂದ ಅದು ಏನು ಮಾಡೋಕ್ಕಾಗೋದೇ ಇಲ್ಲ. ಹೌದು, ಇಲ್ಲ. ಸ್ವರೂಪದಲ್ಲಿ ವ್ಯತ್ಯಾಸ ಇಲ್ಲವೇ ಹೊರತು ಆನಂದದಲ್ಲಿದೆ. ಹೇಳಿದ್ರಲ್ಲ, ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರ್ಷದಿಂ ಹೊಗಡಿ ಹಿಗ್ಗುವ. ಮಿಗೆ ಹರ್ಷದಿಂ ಹೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲು ಅನ್ನೋದೇ ನಾವು. ಆದ್ದರಿಂದ ಇಲ್ಲ ಅಂತ ಹೇಳಬಾರ್ದು. ಹಾಗಿದ್ರೆ ದೇವರಿಗೆ ಮಹಾಲಕ್ಷ್ಮಿಗೆ ಇದೇ ಇಲ್ಲ ಅಂತಾಯ್ತು. ಗುಣದವರ ಆನಂದ ಕಂಪೇರ್ ಮಾಡೋಕ್ಕೆ ಅಷ್ಟು ಮೇಲಿದ್ದಾರೆ ಅವರು. ಅನಂತ ಪಟ್ಟು ಅಂತಲೇ ಹೇಳಬೇಕು. ದೇವರ ಡಿಫರೆನ್ಸ್ ತೋರಿಸೋದಕ್ಕೋಸ್ಕರ ನಾವು ಕಡಿಮೆ ಹೇಳಬೇಕೆ ಹೊರತು ಅನಂತ ಅನಂತ ಅಂತ ಹೇಳಬೇಕು ಆ ಲೆಕ್ಕದಲ್ಲಿ. ಕುತಯೇವ ದುಃಖಂ ಸ್ಯಾತ್ ಸುಖಮೇವ ತದೋದಿತ. ಅವ್ರಿಗೆ ದುಃಖ ಇಲ್ಲವೇ ಇಲ್ಲ, ಸುಖ ಮಾತ್ರ ಇದ್ದೇ ಇರುತ್ತೆ, ಅಭಿವ್ಯಕ್ತಿ ಆಗುತ್ತೆ. ಭೋಗಾನಂತೂ ವಿಶೇಷೇತು ವೈಚಿತ್ರ್ಯಂ ಲಭ್ಯತೆ ಕೊಟ್ಟು. ಭೋಗಗಳಲ್ಲಿ ವಿಶೇಷ ಇರೋದು ಒಪ್ತೇವೆ ನಾವು ಅಂತೇಳಿ. ಮುಕ್ತಿಯಲ್ಲಿ ಇದಿದೆ.
ಇರೋದ್ರಿಂದ ಇವನಿಗೆ ಜ್ಞಾನೋತ್ತರದಲ್ಲಿ ಮಾಡಿದ ಕರ್ಮಗಳಿಗೆ ವಿಶೇಷ ಫಲ ಅದು. ಅಪರೋಕ್ಷ ಜ್ಞಾನ ಬಂದಮೇಲೆ ಮಾಡಿದ ಅಡ್ವಾಂಟೇಜ್ ಸಿಗಬೇಕಲ್ಲ, ಆ ಅರ್ಥದಲ್ಲಿ ಇದೆ. ಇಲ್ಲದ ಹೋದ್ರೆ ಅದು ವೇಸ್ಟ್ ಆಗ್ತಿತ್ತು ಮಾಡಿದ್ದೆಲ್ಲ. ಇತಿ ಏನಾಯಿತು, ಸ್ಥಿತ್ಯಧಿಕರಣಂ ಮುಗಿತು. ಅದಕ್ಕೆ ಇನ್ನೊಂದು ಹೆಸರು ಏಕರೂಪಾಧಿಕರಣಂ. ಈ ಏಕರೂಪವಾಗಿ ಇಲ್ಲ ಅಂಬೋದೇ ಅಧಿಕರಣ ಹೆಸರು ಮೊದಲಿಂದ ಇಲ್ಲವು, ಮಧ್ಯೆ ಮಧ್ಯೆ ಬಂದಿರೋದು, ಮೂಲದಲ್ಲಿ ಸಿಗೋದಿಲ್ಲ. ಅದಕ್ಕೆ ಅವರು ತಮ್ಮ ಕನ್ವೀನಿಯನ್ಸ್ಗೋಸ್ಕರ ಒಂದು ಹೆಸರಿಟ್ಟರು, ಇನ್ನೊಬ್ಬರು ತಮ್ಮಿದ್ರ ಪ್ರಕಾರ ಒಂದು ಹೆಸರಿಟ್ಟರು. ಅದು ಅನರ್ಥ ಅಲ್ಲ, ಅದರ ಮೂಲದಲ್ಲಿ ಬೇರೋದಲ್ಲ, ತಾತ್ಪರ್ಯ ಬರಹ ಹೆಸರಿಡ್ತಾರೆ ಅಷ್ಟೇ. ಓ ಮನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದ ಅಥವಾ ಕೊನೆಯ ಸೂತ್ರ ಇಲ್ಲ. ಓ ಮನಾವೃತ್ತಿ ಶಬ್ದ ದಾರಾವೃತ್ತಿ ಶಬ್ದ, ಕೊನೆಯೇ ಒಂದು ರಿಸ್ಕ್ ಇದೆ. ಇದು ಸ್ವರ್ಗಕ್ಕೆ ಇಷ್ಟೆಲ್ಲ ವಾಪಸ್ ಬಂದಾಗ ಇಲ್ಲಿಂದ ಬಂದುಬಿಡ್ತಾರೋ ಅಂತ ಪ್ರಶ್ನೆ ಬಂದರೆ ಬರೋದಿಲ್ಲ. ಇದನ್ನು ಏನಾಗ್ತದೆ, ಇದು ಅನಿತ್ಯ ಅಂತ ಆಗಿಬಿಡ್ತೈತೆ. ಮುಕ್ತಿ ನಿತ್ಯ, ಮುಕ್ತಿರ್ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ. ಮುಕ್ತಿಗೆ ಹೋದವರು ವಾಪಸ್, ತಮಸ್ಗೆ ಹೋದವರು ವಾಪಸ್ ಬರೋದಿಲ್ಲ. ಅದು ಮತ್ತೆ ಹೇಳಬೇಕಾಗಿಲ್ಲ. ಈ ಸೂತ್ರ ಎರಡೂ ಬಂದೋಯ್ತು. ಫಲಾದ್ಯ ಭೋಗ ಫಲಾದ್ಯ ಹೇಳಬೇಕಾದ್ರೆ ಅವ್ರಿಗೆ ಕೆಲವೆಲ್ಲ ಅವ್ರಿಗೆ ಕಾಮನ್ ಇದೆ, ಅನಾವೃತ್ತಿ ಮತ್ತು ಇಬ್ಬರಿಗೂ ಕಾಮನ್. ಏನದು ನಚ ಪುನರಾವರ್ತತೆ ನಚ ಉಪನಿಷತ್ತಿನ ಮಾತು. ಶಬ್ದ ಅಂದರೆ ಅದೇ ಶಬ್ದ. ಶಬ್ದ ಅಂದರೆ ಆಗಮ ಅಂತ ಅರ್ಥ. ನಿರ್ದೋಷ ಶಬ್ದ ಆಗಮ. ಆದ್ದರಿಂದ ಆಗಮ ಸ್ಪಷ್ಟ ಹೇಳಿಬಿಟ್ಟಿದೆ, ಅವರಿಗೆ ಆವೃತ್ತಿ ಇಲ್ಲ. ನಚ ಸರ್ವಾನ್ ಕಾಮಾನ್ ಆಪ್ತ್ವಾ ಅಮೃತ ಸಮಭವತ್ ಇತ್ಯಾದಿ ಶ್ರುತಿಭ್ಯ. ಅಲ್ಲಿಗೆ ಮುಗೀತು, ಅದೇ ಕೊನೆ. ಅಲ್ಲೊಂದು ವಿಷಯ ಬಂದಿದೆ. ಇಷ್ಟು ಹೇಳಬೇಕಾದ್ರೆ ಯಾವುದಾದ್ರೂ ಕಾರಣಕ್ಕಾಗತ್ತಾ, ಯಾವ ಕಾರಣಕ್ಕೂ ಆಗೋದಿಲ್ಲ. ಅದು ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಕೂಡ ಏನಾಗೋದಿಲ್ಲ, ವಾಪಸ್ ಬರೋ ಚಾನ್ಸೇ ಇಲ್ಲ. ನಚ ಪುನರಾವರ್ತತೆ ಸರ್ವಾನ್ ಕಾಮಾನ್ ಆತ್ವಾ ಅಮೃತ ಸಮಭವತ್ ಇತ್ಯಾದಿ ಶ್ರುತಿಭ್ಯ. ಅದೇ ಶಬ್ದ. ಇಲ್ಲೇನು ಬೇರೆ ಕೊಡಾಗಿಲ್ಲ, ಒಂದು ಸ್ಮೃತಿ ಕೊಟ್ಟು, ಅದು ಶ್ರುತಿಗಳನ್ನೇ ಎರಡು ಕೊಟ್ಟುಬಿಟ್ಟು ಅಲ್ಲಿಗೆ ಅನಾವೃತ್ತಿ ಅಧಿಕರಣ ಅಂತಾಯ್ತು, ಕೊನೆಯ ಅಧಿಕರಣ. ಒಟ್ಟೇ ತಾತ್ಪರ್ಯ ಅಥಾತೋ ಬ್ರಹ್ಮ ಜಿಜ್ಞಾಸ. ಕೊನೆಯ ಸೂತ್ರ ಅನಾವೃತ್ತಿ ಶಬ್ದ. ಅಷ್ಟೇ ಓದ್ಕೊಂಡ್ಬಿಟ್ರೆ ಸಾಕು. ಏನರ್ಥ, ಬ್ರಹ್ಮ ಜಿಜ್ಞಾಸೆ ಮಾಡಿ ನಿತ್ಯ ಲೋಕ ಸಿಗುತ್ತೆ, ವಾಪಸ್ ಪರಮಸ್ಸೇ ಬರೋದಿಲ್ಲ, ಅಷ್ಟೇ ಪರ್ಮನೆಂಟ್ ಜಾಬ್ ಅಷ್ಟೇ. ಉಳಿದೆಲ್ಲ ಲಿಂಕ್ ಅದಕ್ಕೆ, ಗೊತ್ತಾಯ್ತಾ? ಯಾಕೆ ಏನು ಅಂದರೆ ಇದಿಷ್ಟು. ಅದಕ್ಕೆ ಆದ್ಯಂತ ಮಾಡಿಬಿಟ್ರೆ ಗ್ರಂಥದ ಸಾರಾಂಶ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಆದ್ಯಂತ ಶ್ಲೋಕ ಅಭ್ಯಾಸ ಇದೆಯಲ್ಲ, ಹಾಗೆ ಅಷ್ಟು ತಿಳ್ಕೊಂಡಿರ್ಬೇಕು. ಹಾಂ, ಅದೆಲ್ಲ ಅಣುಭಾಷೆ. ಹೌದೌದು. ಹಾಂ, ಅಲ್ಲಿ ಮತ್ತೆ ಅದೇ ಥರ ನಿತ್ಯ ಶಬ್ದಕ್ಕೆ ಅದೇ ಥರ ಅರ್ಥ. ಒಂದು ಟ್ರಾನ್ಸ್ಫರ್ ಬರೀ ಅದು ನಿತ್ಯದಲ್ಲಿ ಟ್ರಾನ್ಸ್ಫರ್ ಆಯಿತು ಅಂದರೆ ಅಲ್ಲೇ ಇರ್ತಾರೆ ಅಂತ. ನಿತ್ಯದಲ್ಲಿ ಪರ್ಮನೆಂಟ್ ಟ್ರಾನ್ಸ್ಫರ್ ಅಂದರೆ ಅಲ್ಲೇ ಇರ್ತಾರೆ ಅಂತ ಅರ್ಥ. ಅವ್ರು ಇಲ್ಲಿ ಬರಲ್ಲ, ಇವ್ರು ಅಲ್ಲಿಗೆ ಹೋಗೋಲ್ಲ. ಇವ್ರು ಬೇಕಾದ್ರೆ ತಮಸ್ಸಿನ ದುಃಖ ನೋಡ್ಬೋದು ಇವರು, ಗೊತ್ತಾಯ್ತಾ? ಅವ್ರು ನೋಡೋಕ್ಕೂ ಬಿಡೋದಿಲ್ಲ, ಅವ್ರು ಗೊತ್ತಾಯ್ತಿಲ್ಲ. ಇವರು ವಿಸಿಟರ್ಸ್ ಆಗಿ ಹೋಗೋಕ್ಕೂ ಬರೋದಿಲ್ಲ ಅವರಿಗೆಲ್ಲ. ಆ ಸುಖ ನೋಡೋ ಯೋಗ್ಯತೆ ಕೂಡ ಅವರಿಗಿಲ್ಲ. ಸುಖ ಇಲ್ಲ ಅಲ್ಲ, ಅದು ಕೆಲಸ ಒಳ್ಳೆತನ ಎಲ್ಲ ಬಿಟ್ಟುಬಿಡಿ. ಒಳ್ಳೆತನ ಕಂಡು ಅಪ್ರಿಷಿಯೇಟ್ ಮಾಡೋ ಬುದ್ಧಿನೇ ಕೆಲವು ಇರೋದಿಲ್ಲ. ಅದನ್ನೇ ಕೆಟ್ಟದ್ದು ಅಂತ ತಿಳ್ಕೊಂಡಿರ್ತಾರೆ. ಏನು ಉಪಯೋಗ, ಏನು ಒಳ್ಳೆಯದಿಲ್ಲ ತಿನ್ನೋದಿಲ್ಲ ಅಂತ ಏನು ಜನ ಅದನ್ನು ಬೈದು ಬಿಡ್ತಾರೆ ಕಡೆ. ಅವ್ರಿಗೆ ಅರ್ಥ ಆಗಲ್ಲ. ಅಷ್ಟೇಳಿ ಮುಗಿಸ್ತಾ ಇದ್ದಾರೆ. ಜ್ಞಾನಾನಂದಾಧಿವಿ ಸರ್ವೈ ಗುಣೈ ಪೂರ್ಣಾಯ ವಿಷ್ಣವೇ ನಮೋಸ್ತು ಗುರವೇ ನಿತ್ಯಂ ಸರ್ವಥಾ ಅತಿಪ್ರಿಯಾಯ ಮೇ. ಅದೆಲ್ಲ ಕೊನೆಗೆ ಮುಗಿಸೋಣದು ಅಂತ. ಇದೆಲ್ಲ ಪ್ರಶ್ನೆ ಬಂದಾಗ ಅಲ್ಲಿಗೆ ಇದು ಶ್ರೀ ಆನಂದ. ವರ್ಷ 2 ಸೇರಿಸಿದ್ರೆ 365, 7 ಸೇರಿಸಿದ್ರೆ ಇದು ಹೋಗಿತ್ತು ಅಷ್ಟೇ. ಸರಿ. ಆ್ಯಕ್ಚುಲಿ ಸರಿಯಾಗಿ ಕೂತ್ಕೊಂಡ್ರೆ ವಾರದಲ್ಲಿ ಮುಗಿದೋಗ್ಬಿಡುತ್ತೆ. ಇದು ಆಗಿದೆ. ಉಪಾಧ್ಯಾಯ ಕ್ಷೇತ್ರದಲ್ಲಿ ಇದು ಇಂದ ಮದ್ರಾಸ್ನಿಂದ ಕೆಲವು ಬದ್ಧ ಸೇವಾ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಸರ್ವಮೂಲಗಳ ಪಾಠ ಅಂತ ಇಟ್ಟಿದ್ರು. ಒಂದು ವಾರದಲ್ಲಿ ಇಡೀ ಬ್ರಹ್ಮಸೂತ್ರ ಭಾಷೆ ಮುಗಿದಿದೆ. 5 ದಿವಸ, ವಾರ ಕೂಡ ಆಗಿಲ್ಲ. ಬಟ್ ತುಂಬ ಹೊತ್ತದು, ಬೆಳಗ್ಗೆ ಸಾಯಂಕಾಲದವರೆಗೆ. ದಿವಸಕ್ಕೆ ಮಿನಿಮಮ್ 8 to 9 hours ಅವಾಗ ಮುಗಿದೆ. ಆ ಥರ ಆಗಿದೆ. ಏನು ಹೇಳಿದ್ರಲ್ಲ, ಹೇಳಿದೆ. ಮತ್ತೆ ಅದೆಲ್ಲ ರಜೆಗಳೆಲ್ಲ ಹೋಗಿದೆ. ಅದರಲ್ಲಿ ರಜೆಗಳೆಲ್ಲ ಸೇರಿಸ್ಬೇಕು, ತೆಗಿಬೇಕಲ್ಲ. ರಜೆ ತೆಗೆದು ಟೈಮ್ ತೆಗೆದು ಅದು ಅರ್ಧ ಗಂಟೆ, ಕಾಲು ಗಂಟೆ ಅವೆಲ್ಲ 10 ನಿಮಿಷ ಹಾಗಾಗಿ. ಆದ್ದರಿಂದ 5 ದಿವಸದಲ್ಲಿ ಫಸ್ಟ್ ಕ್ಲಾಸ ಮುಗಿದೆ. ಅಂದರೆ ಒಂದು ಕೇಳಿರಬೇಕು, ಸರ ಹೋಗ್ತಾ ಇದೆ. ಓಂ